ಪತ್ನಿಯ ಕಾಟಕ್ಕೆ ವ್ಯಕ್ತಿ ನೇಣಿಗೆ ಶರಣು. ಮುಂಬೈನ ಹೋಟೆಲ್ನಲ್ಲಿ ಜೀವ ಬಿಟ್ಟ ನಿಶಾಂತ್ ತ್ರಿಪಾಠಿ ಕೊಠಡಿಗೆ ಡು ನಾಟ್ ಡಿಸ್ಟರ್ಬ್ ಫಲಕ ಹಾಕಿಕೊಂಡಿದ್ದ. ನನ್ನ ಪತ್ನಿ, ಅವಳ ಚಿಕ್ಕಮ್ಮ ಇಬ್ಬರು ಕಾಟ ನೀಡಿದ್ದಾರೆ. ಇದರಿಂದ ನನ್ನ ತಾಯಿ ಬಹಳ ನೊಂದಿದ್ದಾಳೆ. ಕಂಪನಿಯ ವೆಬ್ಸೈಟ್ ನಲ್ಲಿ ಡೆತ್ ನೋಟ್. ಆರೋಪಿಗಳ ಬಂಧನಕ್ಕೆ ಮುಂದಾಗದ ಖಾಕಿ. ಮಗನನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಹಿರಿಯ ಜೀವ. ಪತ್ನಿ ಹಾಗೂ ಅವಳ ಚಿಕ್ಕಮ್ಮ ಇಬ್ಬರ ಕಾಟಕ್ಕೆ ಬೇಸತ್ತು ವ್ಯಕ್ತಿಯೊಬ್ಬ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಮುಂಬೈನ ಸಹಾರಾ ನಗರದ ಹೋಟೆಲ್ನಲ್ಲಿ 41 ವರ್ಷದ ನಿಶಾಂತ್ ತ್ರಿಪಾಠಿ ಆತ್ಮಹತ್ಯೆಗೊಳಗಾಗಿರುವ ವ್ಯಕ್ತಿಯಾಗಿದ್ದಾನೆ. ಅಲ್ಲದೆ ತಾನು ಕೆಲಸ ಮಾಡುತ್ತಿದ್ದ ಕಂಪನಿಯ ವೆಬ್ಸೈಟ್ನಲ್ಲಿ ತನ್ನ ಡೆತ್ ನೋಟ್ ಅಪ್ಲೋಡ್ ಮಾಡಿದ್ದನು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಸಾವಿಗೂ 3 ದಿನ ಮೊದಲು ಹೋಟೆಲ್ಗೆ ಭೇಟಿ ನೀಡಿದ್ದ ನಿಶಾಂತ್ ತಾನು ತಂಗಿದ್ದ ಕೊಠಡಿಯ ಮುಂದೆ ಡು ನಾಟ್ ಡಿಸ್ಟರ್ಬ್, ನನಗೆ ತೊಂದರೆ ನೀಡಬೇಡಿ ಎಂಬ ಫಲಕವನ್ನ ಹಾಕಿಕೊಂಡಿದ್ದ. ಇನ್ನು ಇದನ್ನು ಗಮನಿಸಿದ್ದ ಅಲ್ಲಿನ ಸಿಬ್ಬಂದಿಗಳು ನಿಶಾಂತ್ ಮಲಗಿರಬೇಕೆಂದು ಕೊಠಡಿಯ ಬಾಗಿಲು ಬಡಿದು ಆತನನ್ನು ಎಚ್ಚರಗೊಳಿಸಲು ದೀರ್ಘಕಾಲದವರೆಗೂ ಪ್ರಯತ್ನಿಸಿದ್ದರು. ಆದರೆ ಕೊನೆಗೆ ಮಾಸ್ಟರ್ ಕೀ ಬಳಸಿ ಕೊಠಡಿ ತೆರೆದು ನೋಡಿದಾಗ ನೇಣು ಬಿಗಿದಿರುವ ಸ್ಥಿತಿಯಲ್ಲಿ ನಿಶಾಂತ್ ಶವ ಪತ್ತೆಯಾಗಿದೆ. ಇದಾದ ತಕ್ಷಣ ಹೋಟೆಲ್ ಸಿಬ್ಬಂದಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಇದರ ಬೆನ್ನಲ್ಲೇ ತನಿಖೆಗಿಳಿದ ಪೊಲೀಸರಿಗೆ ಸ್ಥಳದಲ್ಲಿ ಡೆತ್ ನೋಟ್ ಸಿಕ್ಕಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ನಿಶಾಂತ್ ತಾಯಿ ಹಾಗೂ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿಯಾಗಿರುವ ನೀಲಂ ತ್ರಿಪಾಠಿ ದೂರು ನೀಡಿದ್ದರು. ಈ ದೂರನ್ನು ಆಧರಿಸಿ ನಿಶಾಂತ್ ಪತ್ನಿ ಅಪೂರ್ವ ಪಾರಿಖ್ ಹಾಗೂ ಅವಳ ಚಿಕ್ಕಮ್ಮ ಪ್ರಾರ್ಥನಾ ಮಿಶ್ರಾ ವಿರುದ್ಧ ಪ್ರಕರಣ ದಾಖಲಿಸಿದ್ದರೂ ಸಹ ಇದುವರೆಗೆ ಪೊಲೀಸರು ಯಾರನ್ನೂ ಬಂಧಿಸಿಲ್ಲ. ಇಷ್ಟೇ ಅಲ್ಲದೆ ಮಗನನ್ನು ಕಳೆದುಕೊಂಡು ದುಃಖದಲ್ಲಿರುವ ನಿಶಾಂತ್ ತಾಯಿ, ನನ್ನ ಅಂತ್ಯಕ್ರಿಯೆಯನ್ನು ನನ್ನ ಮಗ ಮಾಡಬೇಕಿತ್ತು, ಆದರೆ ದುರಂತ ನೋಡಿ ನಾನೇ ಅವನ ಕೊನೆಗಳಿಗೆಯನ್ನು ನೋಡುವ ಸ್ಥಿತಿ ಬಂದಿದೆ. ನನ್ನ ಮಗ ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಇಂದು ನಾನು ಜೀವಂತ ಶವದಂತೆ ಬದುಕುವಂತಾಗಿದೆ ಎಂದು ಕಣ್ಣೀರಾಗಿದ್ದಾರೆ. ನೀವು ಕಾಟ ಕೊಟ್ಟಿದ್ದು ನನ್ನ ತಾಯಿಗೆ ಗೊತ್ತಾಗಿದೆ. ಇನ್ನು ನೀನು ಹಾಗೂ ನನ್ನ ಚಿಕ್ಕಮ್ಮ ಇಬ್ಬರೂ ನನಗೆ ನೀಡಿರುವ ಕಾಟವು ನನ್ನ ತಾಯಿಗೆ ಗೊತ್ತಾಗಿದೆ. ಇದರಿಂದ ಹೆಚ್ಚು ನೊಂದಿರುವ ಅವಳನ್ನು ನೀವು ಸಂಪರ್ಕಿಸಬೇಡಿ. ಅವಳು ಮೌನದಿಂದಲೇ ತನ್ನ ದುಃಖವನ್ನು ವ್ಯಕ್ತಪಡಿಸಲಿ ಎಂದು ನಿಶಾಂತ್ ತನ್ನ ಡೆತ್ ನೋಟ್ನಲ್ಲಿ ಬರೆದಿದ್ದಾನೆ. ಅಲ್ಲದೆ ನನ್ನ ಅಂತಿಮ ಕ್ಷಣಗಳಲ್ಲಿ ನಿನ್ನನ್ನು ದ್ವೇಷಿಸುವ ಬದಲು ನಾನು ಪ್ರೀತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ನೀವು ಇದನ್ನು ಓದುವಷ್ಟರಲ್ಲಿ ನಾನು ಜೀವಂತವಾಗಿ ಉಳಿದಿರುವುದಿಲ್ಲ ಎಂದು ನಿಶಾಂತ್ ತನ್ನ ನೋಟ್ನಲ್ಲಿ ಉಲ್ಲೇಖಿಸಿದ್ದಾನೆ. ಒಟ್ನಲ್ಲಿ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಜೀವಿಸಬೇಕು. ಅಲ್ಲದೆ ಹೆಂಡತಿಯು ಗಂಡನಿಗೆ ಬೆಂಬಲವಾಗಿರಬೇಕು. ಈ ಮೂಲಕ ತನ್ನ ಕುಟುಂಬದ ಏಳ್ಗೆಯನ್ನು ಬಯಸಬೇಕು. ಆದರೆ ಈ ಪ್ರಕರಣದಲ್ಲಿ ಅತಿಥಿ ರೂಪದಲ್ಲಿ ಇರುವ ಇವಳ ಚಿಕ್ಕಮ್ಮಳಿಗೆ ತನ್ನ ಗಂಡನ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವುದಕ್ಕೆ ಅವಕಾಶ ನೀಡಿರುವುದೇ ಅಪೂರ್ವ ತನ್ನ ಸಂಸಾರ ಹಾಳಾಗುವಂತೆ ಮಾಡಿಕೊಳ್ಳಲು ಇರಬೇಕಾದ ಕಾರಣಗಳಲ್ಲಿ ಒಂದಾಗಿದೆ. ಇನ್ನು ಹೆಂಡತಿಯ ಕಾಟವನ್ನು ಜೀವಂತವಾಗಿ ಎದುರಿಸುವ ಗಟ್ಟಿ ನಿಲುವಿನ ಜೊತೆಗೆ ಅವಳ ಚಿಕ್ಕಮ್ಮಳು ಸಹ ತನ್ನ ಕುಟುಂಬದ ವಿಚಾರದಲ್ಲಿ ಭಾಗಿಯಾಗದಂತೆ ಎಚ್ಚರಿಸಿದ್ದರೆ ಬಹುಶಃ ನಿಶಾಂತ್ಗೆ ಈ ಸ್ಥಿತಿ ಬರುತ್ತಿರಲಿಲ್ಲವೇನೋ. ಅದೇನೇ ಇರಲಿ, ಸೊಸೆ ಕಿರುಕುಳಕ್ಕೆ ಮಗನನ್ನು ಕಳೆದುಕೊಂಡು ಅನಾಥವಾಗಿರುವ ತಾಯಿಯ ಸ್ಥಿತಿ ಯಾರಿಗೂ ಬರದಿರಲಿ ಅನ್ನೋದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ.